ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಕೇರಳದ ವಿಧಾನಸಭೆ ಚುನಾವಣೆಗೆ ಕೈ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಇದೆ. ಅಹಿಂದ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕೇರಳದಲ್ಲಿ 25% OBC ಅಲ್ಲಿ ಈಳವ ಮತ ಅಂತ ಹೇಳ್ತಾರೆ. ಅಂದರೆ ಈಳವ ಸಮುದಾಯ ಅಂತ ಹೇಳಿದ್ರೆ ಅದು OBCಗೆ ಬರುತ್ತೆ. 25% ಇದ್ದಾರೆ. ಅವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಕೆಲವು ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ ಇವರನ್ನ ಸೆಳೆದುಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅಲ್ಲಿ ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬಳಕೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಸಿದ್ದರಾಮಯ್ಯನವರು ಕೂಡ ಇವತ್ತು ಕೇರಳ ಪ್ರವಾಸಕ್ಕೆ ತೆರಳುತ್ತಾರೆ. ಕೇರಳದ ತಿರುವನಂತಪುರಂನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನೋಡಿ, ಸಿದ್ದರಾಮಯ್ಯನವರ ಹವಾ ಜೋರಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ತೆಲಂಗಾಣಕ್ಕೆ ಹೋಗ್ತಾರೆ, ಅಲ್ಲಿ ಆಂಧ್ರಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಹೌದು ಹುಲಿಯಾ ಅನ್ನುವಂಥ ಘೋಷಣೆಗಳು ಬರುತ್ತೆ. ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಿವಗಿರಿ ಮಠಕ್ಕೆ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾರೆ. KC ವೇಣುಗೋಪಾಲ್ ಅವರು ಆಯೋಜಿಸಿರುವಂಥ ಕಾರ್ಯಕ್ರಮ ನೋಡಿ. ಕಾಂಗ್ರೆಸ್ನ AICC ಪ್ರಧಾನ ಕಾರ್ಯದರ್ಶಿ ಇದಾರಲ್ವಾ KC ವೇಣುಗೋಪಾಲ್, ಅಲ್ಲಿ CM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಂತೆ ಕೇರಳದಲ್ಲಿ. ಹಾಗಾಗಿನೇ ಈಗ ಅವರು ಸಿದ್ದರಾಮಯ್ಯನವರ ಅಹಿಂದ ವರ್ಚಸ್ಸನ್ನು ಉಪಯೋಗ ಮಾಡಿಕೊಳ್ಳಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೇರಳದಲ್ಲಿ ಮುಸ್ಲಿಮರೇನಿದ್ದಾರೆ ಅವರು ಈ ಎಡಪಕ್ಷಗಳಿಂದ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರಂತೆ. ಹಾಗಾಗಿನೇ ಪಿಣರಾಯಿಗೆ ಅದು ಮೊನ್ನೆ ಇಲ್ಲಿದು ಶೆಡ್ ತೆರವು ಮಾಡಿದ್ದು ಸ್ವಲ್ಪ ತಲೆ ಬಿಸಿ ಮಾಡಿತ್ತು. ನೋಡಿ, ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನೋ ಡೌಟ್ ಅಹಿಂದ ನಾಯಕರು ಪ್ರಶ್ನಾತೀತವಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಲೇ ಆ ಸಮುದಾಯಗಳು ಓಟ್ ಹಾಕಿದಂಥ ಉದಾಹರಣೆಗಳಿದ್ದಾವೆ. ಕೇರಳದಲ್ಲೂ ಕೂಡ ಸಿದ್ದರಾಮಯ್ಯನವರು ಹೋಗಿ ಭರ್ಜರಿ ಭಾಷಣವನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ ಹೋದಾಗ ಅಲ್ಲೂ ಕೂಡ ಹಾಗೆ ಮಾತಾಡಿದರು. ಜೊತೆಗೆ ಇಲ್ಲಿ ಆಂಧ್ರ ತೆಲಂಗಾಣಕ್ಕೆ ಹೋದಾಗ ಈ ಜಾತಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜಾತಿ ಗಣತಿದು. ಕರ್ನಾಟಕದಂತ ಬಂದಾಗ ಇಲ್ಲೂ ಕೂಡ ಅಷ್ಟೇ ಆ ಒಂದು ಸಮುದಾಯಗಳ ಹಿತ ಕಾಯುವಂತಹ ಒಬ್ಬ ನಾಯಕರು ಅಂತ ಗುರುಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿನೇ ನೋಡಿ, ಬಿಹಾರ ಚುನಾವಣೆಯಲ್ಲಿ ಅದು ಯಾಕೆ ಬದಲಾವಣೆ ಮಾಡಲಿಲ್ಲ, ಅಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಹಾಗಾಗಿನೇ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರು. ಅಲ್ಲೂ ಕೂಡ ಸ್ಟ್ರಾಟಜಿಗಳಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಸಿದ್ದರಾಮಯ್ಯನವರ ಗತ್ತು ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಅಲ್ಲಿ ತೆಲಂಗಾಣಕ್ಕೆ ಹೋಗ್ತಾರೆ, ಆಂಧ್ರಕ್ಕೆ ಹೋಗ್ತಾರೆ, ಈಗ ಕೇರಳಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವ್ರನ್ನ ಎಷ್ಟು ನೆಚ್ಕೊಂಡಿದೆ ಇಡೀ ದೇಶದಲ್ಲಿ. ಅದರಲ್ಲೂ ಕೂಡ ವೇಣುಗೋಪಾಲ್ ಅವರ ಈ ದಾಳ ಸಕ್ಸಸ್ ಆಗ್ಬೋದಾ ಅಂತ ಕೇರಳದಲ್ಲಿ? ಪ್ರಭು, ಸದ್ಯ ಕೇರಳದಲ್ಲಿ ವಿಧಾನಸಭಾ ಎಲೆಕ್ಷನ್ಗೆ ಎಲ್ಲಾ ರೀತಿಯ ಚುನಾವಣೆಗಳು ನಡೀತಾ ಇದೆ. ಒಂದು ಕಡೆ ಅಲ್ಲಿ ಯಾವ ರೀತಿ ಮತಗಳನ್ನ ಸೆಳಿಬೇಕು ಅನ್ನೋದು ಸ್ಟ್ರಾಟಜಿಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಹಿಂದ ಮತಗಳ ಮೇಲೆ ಒಂದು ಕಣ್ಣಿಟ್ಟಿರುವಂತ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸಂಪೂರ್ಣವಾಗಿ ಅಹಿಂದ ಮತಗಳನ್ನ ಸೆಳಿಬೇಕು, ಅಹಿಂದ ಮತಗಳನ್ನ ಸೆಳೆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕೈ ಮೇಲಾಗ್ಬೋದು ಎಂಬ ನಿರೀಕ್ಷೆಯನ್ನ ಇಟ್ಟುಕೊಂಡಿರುತ್ತೆ. ಹಾಗಾಗಿ ಎಲ್ಲಾ ಸ್ಟ್ರಾಟಜಿಯನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಅಹಿಂದ ನಾಯಕರು ಅಂತ ಗುರುತಿಸಿಕೊಂಡಿರುವಂತಹ CM ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಕರೆಸಿಕೊಂಡು ಅಲ್ಲಿ ಪ್ರಚಾರಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋಂಥದ್ದು. ಅಂದ್ರೆ ಏಪ್ರಿಲ್ ಹಾಗೂ ಮೇನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಬರುತ್ತೆ. ಅಷ್ಟರಲ್ಲಿ ಒಂದಿಷ್ಟು ಸಿದ್ಧತೆಗಳನ್ನ ಆ ಚುನಾವಣಾ ಪೂರ್ವ ತಯಾರಿಯನ್ನ ಕೇರಳದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇರೋದು. ಪ್ರಮುಖವಾಗಿ CM ಸಿದ್ದರಾಮಯ್ಯನವರನ್ನ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರನ್ನ ಕೇರಳದಲ್ಲಿ ಪ್ರಚಾರ ಮಾಡಿಸಿದ ಸಂದರ್ಭದಲ್ಲಿ ಒಂದಿಷ್ಟು ಅಹಿಂದ ಮತಗಳನ್ನ ಸೆಳೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಈಳುವ ಒಂದು ಅಹಿಂದ ವರ್ಗಕ್ಕೆ ಸೇರಿದಂತ ಈಳುವ 25% ಅಷ್ಟು ಬಹುಮತವನ್ನು ಅಲ್ಲಿ ತನ್ನ ಶಕ್ತಿಯನ್ನು ಒಳಗೊಂಡಿರುವಂತದ್ದು. ಹಾಗಾಗಿ ಅಲ್ಲಿ ಆ ಮತಗಳನ್ನ ಹಿಂದ ಮತಗಳನ್ನ ಸೆಳೆಯೋದಕ್ಕೆ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯನವರು ಇವತ್ತು ಕೇರಳ ಪ್ರವಾಸ ಹೋಗ್ತಾ ಇದ್ದಾರೆ. ನಾಳೆ ನಡೆಯುವಂತಹ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶಿವಗಿರಿಯಲ್ಲಿ ನಡೆಯುವಂತಹ ನಾರಾಯಣ ಗುರು ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗಿ ಅಲ್ಲಿ ಆ ಭಾಷಣವನ್ನ ಮಾಡಲಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಅಹಿಂದ ನಾಯಕರಲ್ಲಿ ಗುರುತಿಸಿಕೊಂಡಿರುವಂತಹ CM ಸಿದ್ದರಾಮಯ್ಯನವರು ಕೇರಳದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸೋದಕ್ಕೆ ಹೊರಟಿರುವಂತದ್ದು.
ಈ ಹಿಂದೆ ಕೂಡ ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರ ಹಾಗೂ ಬಿಹಾರದಲ್ಲೂ ಕೂಡ ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಭಾಷಣಗಳನ್ನ ಮಾಡಿದ್ರು. ಒಂದಿಷ್ಟು ಅಹಿಂದ ವರ್ಗದ ಮತಗಳನ್ನು ಸೆಳೆಯೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಪಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಸಂಪೂರ್ಣವಾಗಿ ಬಳಸಿಕೊಂಡಂತ ಸಂದರ್ಭದಲ್ಲಿ ಅಹಿಂದ ಮತಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬಹುದು, ಏನು ಸಂಪೂರ್ಣವಾದ ಒಂದು ಉಪಯೋಗ ಆಗುತ್ತೆ ಹಾಗೂ ಸ್ಪಷ್ಟವಾದ ಅಹಿಂದ ಮತಗಳು ಬಂದ್ರೆ ಕಾಂಗ್ರೆಸ್ಗೆ ಅಲ್ಲಿ ಒಂದು ರೀತಿ ವರ್ಕೌಟ್ ಆಗುತ್ತೆ ಅನ್ನೋ ಕೂಡ ನಿರೀಕ್ಷೆಯಲ್ಲಿ ಇರುವಂತದ್ದು. ಹಾಗಾಗಿ ಎಐಸಿಸಿ ಕಾರ್ಯದರ್ಶಿ ಆಗಿರುವಂತಹ KC ವೇಣುಗೋಪಾಲ್ ಅವರು ಸಾಕಷ್ಟು ತಮ್ಮ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಖುದ್ದು ಆಹ್ವಾನ ಕೊಟ್ಟು ಅವರನ್ನ ಅಲ್ಲಿಗೆ ಕರೆಸಿ ಚುನಾವಣಾ ಪೂರ್ವ ತಯಾರಿಯಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಪ್ರಭು, ಅಂದ್ರೆ ಎಲ್ಲೇನ್ ಸ್ವಾಮಿ, ಈಗ ಸಿದ್ದರಾಮಯ್ಯನವರು ದಿನೇ ದಿನೇ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ನಾಯಕರಂತೇಳಿ ಗುರುಸ್ಕೊಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ಪ್ರಧಾನಿ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಅನ್ನುವಂತ ಚರ್ಚೆಗಳು ಕೂಡ ಈ ಹಿಂದೆ ಆಗಿತ್ತು. ಮತ್ತು ಈಗ ಬದಲಾವಣೆ ಏನೋ ಚರ್ಚೆ ಅಂತ ಬಂದಾಗ ಸಿದ್ದರಾಮಯ್ಯನವರು ಇನ್ನೂ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಅಲ್ವಾ? ಖಂಡಿತ ಪ್ರಭು, ಈಗಾಗಲೇ ಸಾಕಷ್ಟು ಅಹಿಂದ ವರ್ಗಕ್ಕೆ ಸೇರಿದಂತಹ ಅಹಿಂದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಂಡಂತ ಸಂದರ್ಭದಲ್ಲಿ ಆಯಾ ರಾಜ್ಯಗಳಲ್ಲಿರುವ ಒಂದು ಅಹಿಂದ ಮತಗಳನ್ನ ಪಡೆಯುವುದು ಅನ್ನೋದು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸ್ಟ್ರಾಟಜಿ. ಈಗಾಗಲೇ ರಾಜ್ಯದಲ್ಲಿ ಏನು ರಾಷ್ಟ್ರೀಯ ಮಟ್ಟದ ಅಹಿಂದ ಒಂದು ಸಮಾವೇಶವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಮಾಡಲಾಗಿತ್ತು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಮುಖ ಒಂದು ಸ್ಟಾರ್ ಕೂಡ ಆಗಿ ಕಾಣಿಸ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂತಹ ಒಂದು ಚುನಾವಣೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಅಂದ್ರೆ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಯಾಕೆಂದ್ರೆ ಕರ್ನಾಟಕದಲ್ಲೂ ಕೂಡ ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಕರ್ನಾಟಕದಲ್ಲಿ ಕೂಡ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಹಿಂದ ಮತಗಳನ್ನ ತನ್ನತ್ತ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ರು. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ತಮ್ಮದೇ ಆದಂತ ಒಂದು ಛಾಪನ್ನು ಮೂಡಿಸಿದ್ರು. ಜೊತೆಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಒಂದಿಷ್ಟು ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯರು ಪ್ರಮುಖವಾಗಿ ಕಾರಣ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಕೇರಳದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಬೇಕು, ಕೇರಳದಲ್ಲಿ ನಿರೀಕ್ಷೆಯಂತೆ ಬಹುಮತ ಪಡಿಬೇಕು ಅನ್ನೋದು ಕೂಡ ಈಗ ಕಾಂಗ್ರೆಸ್ ನಾಯಕರು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನಡೆಯುವಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಎಷ್ಟು ಬಳಕೆ ಮಾಡ್ಕೊಂಡ್ರು ಕೂಡ ಅಹಿಂದ ಮತಗಳನ್ನ ಸಂಪೂರ್ಣವಾಗಿ ಸೆಳಿಬಹುದು. ಅಲ್ಲಿ ನಮ್ಗೆ ಒಂದಿಷ್ಟು ಸ್ಟ್ರಾಟಜಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಗಮನದಲ್ಲಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇನ್ನಷ್ಟು ತೊಡಗಿಕೊಂಡಂತ ಸಂದರ್ಭದಲ್ಲಿ ಚುನಾವಣೆಗೂ ಕೂಡ ಚುನಾವಣಾ ಪೂರ್ವ ಸಿದ್ಧತೆ ಹಾಗೂ ಚುನಾವಣೆ ಸಮಯದಲ್ಲೂ ಕೂಡ ಇನ್ನಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು